ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಲವಾರು ಅಪ್ಡೇಟ್ಗಳಿದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲಿಗೆ ಟ್ರಂಪ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ಟ್ರಂಪ್ ಫ್ಲೋಟ್ಸ್ ಪಾಸಿಬಲ್ ಎಕ್ಸೆಪ್ಷನ್ಸ್ ಟು 10% ಬೇಸ್ ಲೈನ್ ಟ್ಯಾರಿಫ್. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅಂತ ಮಾರ್ಕೆಟ್ ನ ಯಾವ ರೀತಿ ಆಡಿಸ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಮೊನ್ನೆ ತಾನೆ 90 ಡೇಸ್ ಟ್ಯಾರಿಫ್ ಅನ್ನ ಪಾಸ್ ಮಾಡಿದ್ರು, ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಎಸ್ಪೆಷಲಿ. ಬಟ್ 10% ಬೇಸ್ ಲೈನ್ ಟ್ಯಾರಿಫ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದರ ಬಗ್ಗೆ ಈಗಾಗಲೇ ನಮ್ಗೆ ಗೊತ್ತಿದೆ. ಈಗ ಒಂದು ಮಾತನ್ನ ಹೇಳಿದರೆ, ಈ 10% ಬೇಸ್ ಲೈನ್ ಟ್ಯಾರಿಫ್ ಏನಿದೆ ಅದರಲ್ಲೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಇರಬಹುದು ಅಂತ ಹೇಳಿದ್ದಾರೆ. ಹಾಗಂತ ಎಲ್ಲವೂ ಎಕ್ಸೆಪ್ಷನ್ಸ್ ಅಂತ ಅಲ್ಲ, ಕೆಲವು ಎಕ್ಸೆಪ್ಷನ್ಸ್ ಇರಬಹುದು ಅಂತ. ಆದ್ರೆ ಯಾವ ಎಕ್ಸೆಪ್ಷನ್ಸ್ ಅನ್ನೋದನ್ನ ಅವರು ಹೇಳಿಲ್ಲ. ನೋಡಬಹುದು, ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೆಡ್ he could offer some exception to his 10% tariff on most US trading partners, even as he insisted that it was pretty close to a floor for nations seeking to negotiate trade deals. So, trade deals negotiation ಬಗ್ಗೆ ಯಾವೆಲ್ಲ ದೇಶಗಳು ನೋಡ್ತಿದಾವ ಅಲ್ಲಿ ಅಂತಹ ದೇಶಗಳಿಗೆ ಬಹುಶಃ ಈ ಎಕ್ಸೆಂಪ್ಷನ್ ಸಿಗಬಹುದು ಅಂತ ಹೇಳಿದರೆ. ಅನಂತರ there could be a couple of exemptions for obvious reasons, but I would say 10% is a floor. 10% ಇರುತ್ತೆ, ಬಟ್ ಕೆಲವುಗೆ ಆ ಎಕ್ಸೆಪ್ಷನ್ಸ್ ಕೂಡ ಸಿಗಬಹುದು ಫಾರ್ ಆಬ್ವಿಯಸ್ ರೀಸನ್ಸ್ ಅಂತಾರೆ. ಯಾವ ಕಾರಣ ಅಂತ ಹೇಳ್ತಾ ಇಲ್ಲ, ಆಬ್ವಿಯಸ್ ರೀಸನ್ಸ್ ಅಂತ ಹೇಳಿದ್ದಾರೆ. ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಎಸ್ಪೆಷಲಿ ನೆಗೋಷಿಯೇಷನ್ಸ್ ವಿಚಾರದಲ್ಲಿ ಭಾರತ ಯಾವತ್ತು ಮುನ್ನೆಲೆಯಲ್ಲೇ ಇದೆ. ಜೊತೆಗೆ ಹಲವಾರು ಪ್ರಾಡಕ್ಟ್ ಗಳ ಟ್ಯಾರಿಫ್ ಅನ್ನು ಕೂಡ ಕಟ್ ಮಾಡಿದೆ, US ಗೂಡ್ಸ್ ಮೇಲೆ ಆಗ್ತಿದ್ದಂತದನ್ನ. ಜೊತೆಗೆ ಟ್ಯಾರಿಫ್ ಅಲ್ಲಿ ಈಗಾಗಲೇ ಸಾಕಷ್ಟು ಮಾತುಕತೆಗಳು ನಡೀತಿದಾವೆ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಆ ಎಕ್ಸಂಪ್ಷನ್ಸ್ ಲಿಸ್ಟ್ ಅಲ್ಲಿ ಭಾರತ ಇದ್ರು ಅಥವಾ ಭಾರತದ ಕೆಲವು ಪ್ರಾಡಕ್ಟ್ಸ್ ಗಳಿದ್ರು ಕೂಡ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ನೋಡೋಣ, ಯಾಕಂದ್ರೆ ಟ್ರಂಪ್ ವಿಚಾರದಲ್ಲಿ ನಾವು ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಇವತ್ತು ಹಿಂಗೆ ಹೇಳ್ತಾರೆ, ನಾಳೆ ಯೂಟರ್ನ್ ನೋಡಿತಾರೆ, ನಾಳೆ ನಾನು ಹಂಗೆ ಹೇಳಿಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಹಾಗಾಗಿ ಟ್ರಂಪ್ ಅಣ್ಣ ಸ್ವಲ್ಪ ಕೆಂಪಣ್ಣ ಮಾರ್ಕೆಟ್ ವಿಚಾರದಲ್ಲಿ. ನೋಡೋಣ, ಇನ್ ಕೇಸ್ ಎಕ್ಸೆಪ್ಷನ್ ಸಿಕ್ಕರೆ ಅದು ಖಂಡಿತ ನಮ್ಮ ದೇಶಕ್ಕೆ, ನಮ್ಮ ಪ್ರಾಡಕ್ಟ್ಸ್ ಗಳಿಗೆ, ಎಸ್ಪೆಷಲಿ ನಮ್ಮ ದೇಶದಿಂದ ಅಮೆರಿಕಾಗೆ ಹೋಗೋ ಪ್ರಾಡಕ್ಟ್ ಗಳಿಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಗೆ ಸಂಬಂಧಪಟ್ಟಂತೆ ಸೆಬಿ ಚೀಫ್ ಇಂದ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, ಇಂಡಿಯನ್ ಮಾರ್ಕೆಟ್ಸ್ ಆರ್ ಸೇಫ್ ಅಂಡ್ ಸ್ಟ್ರಾಂಗ್, ಫಂಡಮೆಂಟಲ್ಸ್ ಇಂಟ್ಯಾಕ್ಟ್. ನಮ್ಮ ಮಾರ್ಕೆಟ್ಸ್ ಏನಿದೆ ಇದು ಸೇಫ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಫಂಡಮೆಂಟಲ್ಸ್ ಕೂಡ ಇಂಟ್ಯಾಕ್ಟ್ ಆಗಿದೆ, ಅಂದ್ರೆ ಚೆನ್ನಾಗಿದೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸೆಟ್ಟಿಂಗ್ ದ ಟೋನ್ ಫಾರ್ ಎ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಟೆಕ್ನಾಲಜಿ ಡ್ರಿವನ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್. ಅಂದ್ರೆ ಪಾರದರ್ಶಕವಾಗಿ, ಅದರಲ್ಲೂ ಟೆಕ್ನಾಲಜಿ ಡ್ರಿವನ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಬಗ್ಗೆ ಇವರು ಕಾನ್ಸಂಟ್ರೇಟ್ ಮಾಡುವಂತ ಮಾತನ್ನ ಹೇಳಿದ್ದಾರೆ. ಇಂಡಿಯನ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಅನ್ನೋದನ್ನ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಎಲ್ರಿಗೂ ಈಗಾಗಲೇ ಗೊತ್ತಿದೆ ಇಂಡಿಯನ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಮಾಡುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಮುಂದಿನ ದಿನಗಳಲ್ಲೂ ಕೂಡ. ಆ ನಿಟ್ಟಿನಲ್ಲಿ ಇವರ ಮಾತು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಈಗಿನ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ. ಯಾಕಂದ್ರೆ ಬೇರೆ ಸಂದರ್ಭದಲ್ಲಿ ಅವರು ಈ ಮಾತನ್ನ ಹೇಳಿದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ಹೇಳಿದ್ರೆ ಅದು ಬೇರೆ. ಬಟ್ ಈಗ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಇದೀವಿ, ಗ್ಲೋಬಲ್ ಮಾರ್ಕೆಟ್ಸ್ ಕರೆಕ್ಷನ್ ಆಗ್ತಿದೆ, ಸಾಕಷ್ಟು ಚಾಲೆಂಜಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ RBI ಇಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, RBI ವಿಲ್ ನೌ ಅಲೋ ಬ್ಯಾಂಕ್ಸ್ ಅಂಡ್ NBFCs ಟು ಆಫ್ಲೋಡ್ ಬ್ಯಾಡ್ ಲೋನ್ಸ್ ಟು ಇನ್ವೆಸ್ಟರ್ಸ್ ಡೈರೆಕ್ಟ್ಲಿ. ಅಂದ್ರೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರಬಹುದು, ಬ್ಯಾಡ್ ಲೋನ್ಸ್ ಏನಿರುತ್ತೆ ಅಂದ್ರೆ NPS, ಅವನ ಬ್ಯಾಂಕ್ ಗಳು ARCs ಗೆ ಮಾರಾಟ ಮಾಡ್ತಾ ಇದ್ವು. ARCs ಅಂತಂದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್. ಈಗ RBI ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ, ARCs ಅಷ್ಟೇ ಅಲ್ಲ, ಡೈರೆಕ್ಟ್ ಇನ್ವೆಸ್ಟರ್ಸ್ ಗೆ ಇದನ್ನ ಮಾರಾಟ ಮಾಡಬಹುದು ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಬ್ಯಾಂಕ್ ಒಬ್ಬರಿಗೆ ಲೋನ್ ಕೊಟ್ಟಿದೆ, ಅವರು ಲೋನ್ ಕಟ್ತಾ ಇಲ್ಲ, NPA ಆಗಿ ಕನ್ವರ್ಟ್ ಆಗಿದೆ, ಅದನ್ನ ಬ್ಯಾಂಕ್ ಮಾರಾಟ ಮಾಡ್ತಾ ಇತ್ತು. ಅಂದ್ರೆ ಬ್ಯಾಂಕ್ ವಸೂಲಿ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನೀಸ್ಗೆ ಮಾರಾಟ ಮಾಡ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಅದು 10 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ. 10 ಲಕ್ಷನ ಬ್ಯಾಂಕ್ ಎಷ್ಟು ಬರುತ್ತೋ ಅಷ್ಟಕ್ಕೆ, ಅಥವಾ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ವಾಪಸ್ ಬಂದಾಗ ಇಷ್ಟನ್ನ ನೀವು ಬ್ಯಾಂಕ್ ಪೇ ಮಾಡಬೇಕು, ಇಷ್ಟನ್ನ ನಿಮಗೆ ಚಾರ್ಜಸ್ ಆಗಿ ಇಟ್ಕೊಳ್ಬೇಕು. ಈ ರೀತಿ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬ್ಯಾಡ್ ಲೋನ್ಸ್ ಅನ್ನ ARCs ಗೆ ಮಾರಾಟ ಮಾಡ್ತಾ ಇತ್ತು. ARCs ಅದನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಇನ್ ಕೇಸ್ ವಸೂಲಿ ಆದ್ರೆ ಅದರಲ್ಲಿ ಒಂದಷ್ಟನ್ನ ಬ್ಯಾಂಕ್ ಪೇ ಮಾಡ್ತಾ ಇದ್ದು, ಒಂದಷ್ಟನ್ನ ಅವ್ರು ಇಟ್ಕೊಳ್ತಾ ಇದ್ರು. ಈಗ ಡೈರೆಕ್ಟ್ ಇನ್ವೆಸ್ಟರ್ಸ್ ಗೆ ಮಾರಾಟವನ್ನ ಮಾಡಬಹುದು ಅನ್ನುವಂತ ಅಪ್ಡೇಟ್ ಅನ್ನ RBI ಕೊಟ್ಟಿದೆ, ನೋಡಬಹುದು. ಇವತ್ತೇ ಬಂದಿರುವಂತಹ ಸುದ್ದಿ ನೋಡಬಹುದು, 5:30 5:45 ಸಂದರ್ಭದಲ್ಲಿ ಬಂದಿರುವಂತಹ ಸುದ್ದಿ. ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋದಾದ್ರೆ ಅಗೇನ್ ಟ್ರಂಪ್ ಅಣ್ಣ ನೋಡಬಹುದು, ಟ್ರಂಪ್ ಎಕ್ಸಾಮ್ಸ್ ಫೋನ್ಸ್ ಕಂಪ್ಯೂಟರ್ಸ್ ಚಿಪ್ಸ್ ಫ್ರಮ್ ರೆಸಿಪ್ರೋಕಲ್ ಟ್ಯಾರಿಫ್.
ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಅಂತ ಹೇಳ್ಬೋದು ಈ ಸುದ್ದಿ. ಯಾಕೆಂತಂದ್ರೆ ಒಂದು ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಯು ಟರ್ನ್ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸಾಮ್ಟೆಡ್ ಸ್ಮಾರ್ಟ್ಫೋನ್ಸ್, computers and other electronics from its so-called reciprocal tariffs, potentially cushioning consumers from sticker shock while benefiting electronic giants including Apple Inc. and Samsung Electronics Co. ಬಹುಶಃ ನಿನ್ನೆ ಒಂದು ಸುದ್ದಿಯನ್ನ ನೋಡಿರ್ಬೋದು. ಸಾಕಷ್ಟು ಆಪಲ್ ಫೋನ್ಸ್ ಅನ್ನ ಅಂದ್ರೆ ಐಫೋನ್ಸ್ ಅನ್ನ ನಮ್ಮ ಭಾರತದಿಂದ ಈ ರೆಸಿಪ್ರೋಕಲ್ ಟ್ಯಾರಿಫ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಆಪಲ್ ಏರ್ ಲಿಫ್ಟ್ ಮಾಡಿದೆ ಅನ್ನುವಂತ ಸುದ್ದಿ ಬಂದಿತ್ತು. ಕಾರಣನೇ ರೆಸಿಪ್ರೋಕಲ್ ಟ್ಯಾರಿಫ್ ಜಾರಿ ಆದ್ರೆ ಟ್ಯಾರಿಫ್ ಹೈಕ್ ಆಗುತ್ತೆ, ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ ಅಂತ. ಈಗ ಆ ವಿಚಾರದಲ್ಲಿ ಎಕ್ಸಂಪ್ಷನ್ಸ್ ಕೂಡ ಸಿಗ್ತಾ ಇದೆ ನೋಡಬಹುದು. ಸೊ ಯಾಕೆ ಈ ಎಕ್ಸಂಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ದೋಸ್ ಪಾಪ್ಯುಲರ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಜನರಲಿ ಅರಂಟ್ ಮೇಡ್ ಇನ್ ದ US, ಸೆಟ್ಟಿಂಗ್ ಅಪ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ವುಡ್ ಟೇಕ್ ಇಯರ್ಸ್. ನಾನು ಈ ಹಿಂದೆ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ಇನ್ ಕೇಸ್ ಈಗಾಗಲೇ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಂತಂದ್ರೆ ಅದು ತುಂಬಾನೇ ಈಸಿ ಆಗುತ್ತೆ ಸಪ್ಲೈ ಮಾಡ್ಲಿಕ್ಕೆ. ಅಲ್ಲಿನ ಪ್ರಾಡಕ್ಟ್ ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆರಾಮಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡಬಹುದು ಅಂತ. ಇನ್ ಕೇಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಇಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯವನ್ನ ತಗೊಳುತ್ತೆ ಅಂತ. ಅದೇ ಕಾರಣವನ್ನ ಕೊಟ್ಟು ಇವರು ಈಗ ಇವುಗಳಿಗೆ ಎಕ್ಸಾಮ್ಷನ್ಸ್ ಕೊಡ್ತಿದ್ದಾರೆ ನೋಡಬಹುದು. ಎಕ್ಸ್ಕ್ಲೂಷನ್ ವುಡ್ ಅಪ್ಲೈ ಟು ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ ಕಂಪ್ಯೂಟರ್ಸ್, ಹಾರ್ಡ್ ಡ್ರೈವ್ಸ್ ಅಂಡ್ ಕಂಪ್ಯೂಟರ್ ಪ್ರೊಸೆಸರ್ಸ್ ಅಂಡ್ ಮೆಮೊರಿ ಚಿಪ್ಸ್. ಇವುಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಆಪಲ್ ಅಂತೂ ಸಾಕಷ್ಟು ಫೋನ್ ಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದೇ ಇಲ್ಲ, ಅಲ್ಲಿ ಚೈನಾ ಹಾಗೂ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವರುಗಳಿಗೆ ಬಿಗ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಇದು. ಇನ್ನು ಬೇರೆ ಕಂಪನೀಸ್ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಫೋನ್ಗಳು ರೆಡಿ ಆಗ್ತಾ ಇದೆ ಈಗ. ಅವೆಲ್ಲವೂ ಕೂಡ ಅಮೆರಿಕಾಗೆ ಹೋಗ್ತಾ ಇತ್ತು. ಇಂಡಿಯಾಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇದನ್ನ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನಾದ್ರು ಫರ್ದರ್ ಡೆವಲಪ್ಮೆಂಟ್ಸ್ ಅಪ್ಡೇಟ್ ಬರುತ್ತಾ ಅಂತ. ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಇಂಡಿಯಾ ಡೆವಲಪಿಂಗ್ 25 ಚಿಪ್ ಸೆಟ್ಸ್ ವಿತ್ ಇಂಡಿಜಿನಿಯಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಅಶ್ವಿನಿ ವೈಷ್ಣವ್ ಅವರು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ. ಇಂಡಿಯಾ 25 ಚಿಪ್ ಸೆಟ್ಸ್ ಅನ್ನು ಡೆವಲಪ್ ಮಾಡ್ತಾ ಇದೆ. ಎಸ್ಪೆಷಲಿ ನಮ್ಮ ಓನ್ ಟೆಕ್ನಾಲಜೀಸ್ ಅನ್ನ ಬಳಸಿಕೊಂಡು, ಇಂಡಿಜಿನಿಯಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನ ಬಳಸಿಕೊಂಡು ಡೆವಲಪ್ ಮಾಡ್ತಿದೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಹೈ ರಿಸ್ಕ್ ಏರಿಯಾಸ್ ಲೈಕ್ ಸರ್ವೈಲೆನ್ಸ್ ಅಂಡ್ ವೈಫೈ ಆಕ್ಸೆಸ್ ಅಂಡರ್ ದ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸ್ಟೇಟೆಡ್. ಹೈ ರಿಸ್ಕ್ ಏರಿಯಾಸ್ ಏನಿದೆ, ಎಸ್ಪೆಷಲಿ ಸರ್ವೈಲೆನ್ಸ್, ವೈಫೈ ಆಕ್ಸೆಸ್ ಅಲ್ಲಿ ಬಳಸುವಂತದಕ್ಕೆ ಅಂತ ಹೇಳ್ತಾರೆ. ನೋಡೋಣ ಇನ್ನು ಯಾವ ರೀತಿ ಅಪ್ಡೇಟ್ ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತವೆ ಅಂತ. ನಂತರ ಬಹುಶಃ ಇವತ್ತು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. UPI ಪೇಮೆಂಟ್ಸ್ ಪ್ರಾಪರ್ ಆಗಿ ಇವತ್ತು ಆಗ್ತಾ ಇರ್ಲಿಲ್ಲ, ಡೌನ್ ಇತ್ತು. ಫೋನ್ ಪೇ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, ಯಾವ್ದಾದ್ರು ಕೆಲವು ಕಡೆ ಆಗಿದೆ. ನಾನು ಕೂಡ ಪ್ರಯತ್ನ ಪಟ್ಟಾಗ ಕೆಲವು ವರ್ಕ್ ಆಗ್ಲಿಲ್ಲ, ಕೆಲವು ಸಲ ವರ್ಕ್ ಆಗಿದೆ. ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು. ಬಹುಶಃ ನಿಮ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. UPI ಮೆಲ್ಟ್ ಡೌನ್ ಲೀವ್ಸ್ ಯೂಸರ್ಸ್ ಸ್ಟ್ರಾಂಡೆಡ್. ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ಸ್ ಹಿಟ್ ಸಾಕಷ್ಟು ತೊಂದರೆಗಳನ್ನ ಇವತ್ತು ಕೊಟ್ಟಿದೆ. ಆನಂತರ ಸ್ವಲ್ಪ ಫ್ರೀ ಕೂಡ ಆಗಿದೆ. ಒಟ್ಟಿನಲ್ಲಿ ಸ್ವಲ್ಪ ಸಮಸ್ಯೆಗಳನ್ನಂತೂ ಕೊಟ್ಟಿರೋದು ನಿಜ. ಇನ್ನು ನೆಕ್ಸ್ಟ್ ಜೊತೆಗೆ ಬರೋದಾದ್ರೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನೋಡಬಹುದು. ಕಂಪನಿ ಹಿಂದೆ ಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು, ತನ್ನ ಓಲಿ ಓನ್ ಸಬ್ಸಿಡಿಯರಿ ಕೆಪಿಯಟ್ ಸಾಫ್ಟ್ವೇರ್ ಅನ್ನ. ಇದಕ್ಕೆ NCLT ಈಗ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಮರ್ಜರ್ ಗೆ ಸಂಬಂಧಪಟ್ಟಂತೆ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂದಿದೆ ನೋಡಬಹುದು. ಕಂಪನಿಗೆ 127.8 ಕೋಟಿ ಆರ್ಡರ್ ಸಿಕ್ಕಿದೆ. ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಇಂದ ಸಿಕ್ಕಿರುವಂತಹ ಆರ್ಡರ್ ಇರ್ಕಾನ್ ಇಂಟರ್ನ್ಯಾಷನಲ್ ಗೆ. ನಂತರ ಪವರ್ ಮಿನಿಸ್ಟ್ರಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ 22,000 ಮೆಗಾವ್ಯಾಟ್ ಹೈಡ್ರೋ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಸ್ ಅನ್ನ FY26 ಗೆ ಅಪ್ರೂವ್ ಮಾಡುವಂತದ್ದು. ಹಾಗೆ CEA ಕೂಡ ನೋಡಬಹುದು, ಈಗಾಗಲೇ 7,500 ಮೆಗಾವ್ಯಾಟ್ ಕೆಪಾಸಿಟಿ ಆಫ್ PSP ಪ್ರಾಜೆಕ್ಟ್ಸ್ ಅನ್ನ ಅಪ್ರೂವ್ ಮಾಡಿತ್ತು FY25 ಅಲ್ಲಿ. ಜೊತೆಗೆ PSP ಪೊಟೆನ್ಶಿಯಲ್ ಇನ್ ದ ಕಂಟ್ರಿ ಹಸ್ ಕ್ರಾಸ್ಡ್ 200 ಗಿಗಾವ್ಯಾಟ್. ಈ ಒಂದು ಅಪ್ಡೇಟ್ ಕೂಡ ಪವರ್ ಮಿನಿಸ್ಟ್ರಿಯಿಂದ ಇವತ್ತು ಬಂದಿದೆ. ನಂತರ ಅಶೋಕ ಬಿಲ್ಡ್ಕಾನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿದೆ ನೋಡಬಹುದು. ಅಶೋಕ ಬಿಲ್ಡ್ಕಾನ್ ಸಕ್ಸಸ್ಫುಲಿ ಬಿಡ್ಸ್ ಫಾರ್ ಸೆಂಟ್ರಲ್ ರೈಲ್ವೆ ಪ್ರಾಜೆಕ್ಟ್ ಆಫ್ ₹568 crore. 568 ಕೋಟಿ ಪ್ರಾಜೆಕ್ಟ್ ಅಲ್ಲಿ L1 ಬಿಡ್ಡರ್ ಆಗಿ ಅವರು ಬಂದಿದೆ ಅಶೋಕ ಬಿಲ್ಡ್ಕಾನ್. ನಂತರ ಆಸಿಯಾನ ಹೌಸಿಂಗ್ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ. Q4 ಅಪ್ಡೇಟ್ಸ್ ನೋಡಬಹುದು. ಬುಕಿಂಗ್ 33% ಡೌನ್ ಆಗಿದೆ ₹575 crore. ಹಿಂದಿನ ವರ್ಷ ನೋಡಬಹುದು 862 ಕೋಟಿ ಇತ್ತು, ಈಗ 575 ಕೋಟಿಗೆ ಹೇಳ್ತಿದೆ. ಬುಕಿಂಗ್ಸ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಆಸಿಯಾನ ಹೌಸಿಂಗ್ ಅಲ್ಲಿ. ನೋಡೋಣ ರಿಸಲ್ಟ್ ಬಂದಾಗ ಇನ್ನು ಪ್ರಾಪರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಒಟ್ನಲ್ಲಿ ಮೇಜರ್ ಆಗಿ ಡೊನಾಲ್ಡ್ ಟ್ರಂಪ್ ಅವರಿಂದ 2 ಸುದ್ದಿಗಳು ಬಂದಿದೆ. ಒಂದು ಮೊಬೈಲ್ ಫೋನ್ಸ್ ಹಾಗೂ ಲ್ಯಾಪ್ಟಾಪ್ ಇನ್ನಿತರ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಅಪ್ಡೇಟ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಇಂದ ಹೊರಗಿಟ್ಟಿದ್ದಾರೆ. ಎರಡನೇದು 10% ಬೇಸ್ ಲೈನ್ ಟ್ಯಾರಿಫ್ ಏನಿದೆ ಅದರಲ್ಲೂ ಕೂಡ ಎಕ್ಸಾಮ್ಷನ್ಸ್ ಇರಬಹುದು ಅನ್ನುವಂತ ಅಪ್ಡೇಟ್ ಬಂದಿದೆ. ನೋಡೋಣ ಮುಂದುವರೆದು ಇನ್ನು ಏನೆಲ್ಲ ಅಪ್ಡೇಟ್ ಗಳನ್ನ ಟ್ರಂಪ್ ಹಣ ಕೊಡ್ತಾರೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.